ಓಕೆ, ಇವೆಲ್ಲ ಒಂದು ಕಡೆ ಆಯಿತು. ಇನ್ನು ಬೀದರ್, ಹಾವೇರಿ, ಕೊಪ್ಪಳ ಈ ಮೂರು ಕ್ಷೇತ್ರಗಳ ಅಖಾಡ ಹೇಗಿದೆ? ಒಂದು ರೀತಿಯಾಗಿ ಜಿದ್ದಿನ ಅಖಾಡಗಳನ್ನು ಕೆಲವು ಕ್ಷೇತ್ರಗಳನ್ನು ಹೇಳಿದ್ವಿ. ಬಟ್ ಈ ಕ್ಷೇತ್ರಗಳು ಏನು ಕಡಿಮೆ ಇಲ್ಲ. ಈ ಮೂರು ಕ್ಷೇತ್ರಗಳು ಎಕ್ಸಾಕ್ಟ್ಲಿ ಕಾಂಗ್ರೆಸ್ ಗೆಲ್ಲಬೇಕು. ಎಕ್ಸಾಕ್ಟ್ಲಿ ನೋಡೋಣ ಏನ್ ಕತೆ ಅಂತ ಹೇಳಿ. ಬೀದರ್, ಹಾವೇರಿ, ಕೊಪ್ಪಳ ಲೋಕಸಭಾ ಕ್ಷೇತ್ರ ಈ ಮೂರು ಕ್ಷೇತ್ರಗಳು ಸದ್ಯ ಬಿಜೆಪಿ ಹಿಡಿತದಲ್ಲಿದೆ. ಅದರಲ್ಲಿ ಬೀದರ್ನಲ್ಲಿ ಬಿಜೆಪಿಯಿಂದ ಹಾಲಿ ಸಂಸದ ಭಗವಂತ ಖೂಬಾ ವಿರುದ್ಧ ಕಣಕ್ಕಿಳಿದ್ರೆ, ದೋಸ್ತಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನಿಂದ ಈಶ್ವರ್ ಖಂಡ್ರೆ ಕಣಕ್ಕಿಳಿದಿದ್ದಾರೆ. ಕ್ಷೇತ್ರದಲ್ಲಿ ಒಟ್ಟು 22 ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದು ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಕ್ಷೇತ್ರದಲ್ಲಿ ಒಟ್ಟಾರೆ 17,73,912 ಮತದಾರರಿದ್ದು, ಈ ಪೈಕಿ 9,18,595 ಪುರುಷ ಮತದಾರರಿದ್ರೆ 8,55,214 ಮಂದಿ ಮಹಿಳೆಯರಿದ್ದಾರೆ. 102 ಇತರೆ ಮತದಾರರಿದ್ದಾರೆ. ಕ್ಷೇತ್ರದಲ್ಲಿ ಒಟ್ಟು 1,999 ಮತಗಟ್ಟೆಗಳಿದ್ದು, ಇದರಲ್ಲಿ 70 ಅತಿ ಸೂಕ್ಷ್ಮ, 238 ಸೂಕ್ಷ್ಮ ಮತಗಟ್ಟೆಗಳಿವೆ. ಏಲಕ್ಕಿ ನಾಡು, ಸರ್ವಜ್ಞನ ಬೀಡು ಹಾವೇರಿ ಲೋಕಸಭಾ ಕ್ಷೇತ್ರ ಈ ಬಾರಿ ರಾಜ್ಯದ ಜನರ ಗಮನ ಸೆಳೆದಿದೆ. ಹಾವೇರಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಹಾಲಿ ಸಂಸದ ಶಿವಕುಮಾರ್ ಉದಾಸಿ ಹಾಗೂ ಮೈತ್ರಿ ಅಭ್ಯರ್ಥಿ ಡಿಆರ್ ಪಾಟೀಲ್ ನಡುವೆ ನೇರ ಹಣಾಹಣಿ ಇದೆ. ಕ್ಷೇತ್ರದಲ್ಲಿ ಒಟ್ಟಾರೆ 17,06,981 ಮತದಾರರಿದ್ದು, ಇದರಲ್ಲಿ 8,71,208 ಪುರುಷ ಮತದಾರರಿದ್ರೆ 8,35,693 ಮಹಿಳೆಯರು ಇದ್ದಾರೆ. ಇತರೆ 80 ಮಂದಿ ಮತದಾರರಿದ್ದಾರೆ. ಒಟ್ಟು 1,972 ಮತಗಟ್ಟೆಗಳಿದ್ದು, ಎಲ್ಲಾ ಮತಗಟ್ಟೆಗಳಿಗೂ ಬಿಗಿ ಭದ್ರತೆ ಒದಗಿಸಲಾಗಿದೆ. ಇನ್ನು ಕೊಪ್ಪಳ ಕ್ಷೇತ್ರದಲ್ಲಿ ಒಟ್ಟಾರೆ 14 ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದು, ಬಿಜೆಪಿ ಅಭ್ಯರ್ಥಿ ಕರಡಿ ಸಂಗಣ್ಣ ಹಾಗೂ ಕಾಂಗ್ರೆಸ್ನ ರಾಜಶೇಖರ ಹಿಟ್ನಾಳ್ ನಡುವೆ ನೇರ ಹಣಾಹಣಿ ಇದೆ. ಕಳೆದ ಬಾರಿ ಬಸವರಾಜ ಹಿಟ್ನಾಳ್ ವಿರುದ್ಧ 32,000 ಮತಗಳ ಅಂತರದಿಂದ ಗೆದ್ದಿದ್ದ ಸಂಗಣ್ಣ ಕರಡಿ ಈ ಬಾರಿಯೂ ಗೆಲುವು ಸಾಧಿಸುವ ವಿಶ್ವಾಸದಲ್ಲಿದ್ದಾರೆ. ಕ್ಷೇತ್ರದಲ್ಲಿ ಒಟ್ಟಾರೆ 17,36,118 ಮತದಾರರಿದ್ದು, ಅದರಲ್ಲಿ 8,62,466 ಪುರುಷರು ಹಾಗೂ 8,73,539 ಮಹಿಳೆಯರು ಇದ್ದಾರೆ. ಇತರೆ 1,112 ಮಂದಿ ಇತರೆ ಮತದಾರರಿದ್ದಾರೆ. ಕ್ಷೇತ್ರದಲ್ಲಿ ಒಟ್ಟು 2,033 ಮತಗಟ್ಟೆಗಳಿದ್ದು, ಚುನಾವಣಾ ಕಾರ್ಯಕ್ಕೆ 9,817 ಸಿಬ್ಬಂದಿ ನಿಯೋಜಿಸಲಾಗಿದೆ. ಮತಗಟ್ಟೆಗಳಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದ್ದು, ಶಾಂತಿಯುತ ಮತದಾನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.